ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಕೂಡ ನಮ್ಮ ಒಂದು KCT ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನಮ್ಮ ಚಾನಲ್ ನೇಮ್ ಅಷ್ಟೇ KCT ಅಪ್ಡೇಟ್ ಅಂತ ಇದೆ, ಬಟ್ ಎಲ್ಲರೂ ಕೂಡ ನಿಮಗೆ ರಿಲೇಟೆಡ್ ಆಗಿರುವಂಥದ್ದು ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅದೇ ರೀತಿ ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಡೈರೆಕ್ಟ್ ಇವಾಗ ವಿಷಯಕ್ಕೆ ಬರೋದತ್ತಂತಂದರೆ ಇವಾಗ ನೋಡ್ರಿ ಏನಾಗಿದೆ ಅಂತಂದರೆ, ನನಗೆ ಜಸ್ಟ್ ಹೇಳ್ಬಾರ್ದು ಬಟ್ ಆದರೂ ಹೇಳ್ತೀನಿ. ಈಗ ದೊಡ್ಡ ದೊಡ್ಡ ಚಾನಲ್ಸ್ ಏನಿದಾವೆ ಲೈಕ್ ಎಜುಕೇರ್ ಕರ್ನಾಟಕ ಅವರು ಅಥವಾ RH ಕೆಮಿಸ್ಟ್ರಿ ಸರ್, ಇವರೆಲ್ಲ ತಮ್ಮ ದೊಡ್ಡ ಏನಾದರೂ ಬಂದರೆ ಅಷ್ಟೇ ಅಪ್ಡೇಟ್ ಮಾಡ್ತಾರ ಅಂತ. ಲೈಕ್ ಏನಪ್ಪ ಅಂತಂದರೆ, ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲನೂ ಅಪ್ಡೇಟ್ ಮಾಡ್ತಾರೆ, ಓಕೆ. ಕಾಮಿಡಿಕೆ ಸ್ಟೂಡೆಂಟ್ಸ್ಗೆಲ್ಲ ಅಪ್ಡೇಟ್ ಮಾಡ್ತಾರೆ, ಓಕೆ. ಮೆಡಿಕಲ್ ಸ್ಟೂಡೆಂಟ್ ಅಪ್ಡೇಟ್ ಮಾಡ್ತಾರೆ, ಓಕೆ. ಬಟ್ ಅದೇ ರೀತಿ ಇವೆಲ್ಲ ಕೋರ್ಸ್ ಅಲ್ವಾ, ಲೈಕ್ ಅಲೈಡ್ ಹೆಲ್ತ್ ಸೈನ್ಸು, BPT, BPO ಆ್ಯಂಡ್ ಅದರಲ್ಲಿ BSc ನರ್ಸಿಂಗ್ ಅಂತ ಸಬ್ಜೆಕ್ಟು, ಇವು ಎಲ್ಲ ಕೋರ್ಸಸ್ ಅಲ್ವಾ, ಇದು ಸ್ಟೂಡೆಂಟ್ಸ್ ಇಲ್ವಾ ಅಂತಂದು ಇವ್ರಿಗೂ ಕೂಡ ಅಪ್ಡೇಟ್ ಮಾಡಬೇಕಲ್ವಾ. ಓಕೆ, ಅವ್ರಿಗೂ ಮಾಡಲಿ ಬೇಡ ಅಂತನಲ್ಲ, ಬಟ್ ಅದೇ ಥರನಾಗಿ ಅಟ್ಲೀಸ್ಟ್ ಇವ್ರಿಗಾದರೂ ಒಂದು ವೀಡಿಯೋ ಮಾಡಬೇಕಲ್ವ. ಈ KEದಲ್ಲಿ ಬಂದು 3 ಡಾಟ್ಸ್ ಕ್ಲಿಕ್ ಮಾಡಿಕೊಂಡು ಪ್ರವೇಶ್ ಅಂತ ಕ್ಲಿಕ್ ಮಾಡಿಕೊಂಡು UGC 2024 ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ರಿ ಏನು ಕಾಣಿಸ್ತಿದೆ, ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO ಬಂದುಬಿಟ್ಟು ಈ ಸುಮಾರು ಒಂದು 15 ಗಂಟೆಗಳ ಮೇಲೇ ಆಯಿತು. ಏನಕ್ಕೆ ಅಪ್ಡೇಟ್ ಮಾಡ್ತಿಲ್ಲ? ನಾನು ಏನಕ್ಕೆ ಅವ್ರ ಹೆಸರು ಹೇಳಿದೆ ಅಂತಂದರೆ, ಈಗ ನಮ್ಮ ಚಾನಲ್ಲು ನೋಡ್ತಿರ್ತಾರೆ, ಬಟ್ ಕೆಲವಷ್ಟಿಷ್ಟು ಜನ ನೋಡಿ ತಿಳ್ಕೊತಾರೆ, ಬಟ್ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ನಮ್ಮ ಚಾನಲ್ ರೀಚ್ ಆಗಿರೋಲ್ಲ. ಸೊ ನಮಗೆ ರೀಚ್ ಆಗಿರೋ ಚಾನಲ್ ಅಂದರೂ ಎಷ್ಟೋ ಹುಡುಗರು ನೋಡ್ತಿರ್ತಾರೆ, ಅವರು ಓಕೆ ಸ್ವಲ್ಪ ಗೊತ್ತಿರ್ತದೆ ಏನಾಗಿದೆ ಅಂತಂದು. ಬಟ್ ಎಷ್ಟೋ ಜನಕ್ಕೆ ನಮಗಿಲ್ಲಿ RH ಕೆಮಿಸ್ಟ್ರಿ ಸರ್ ಅಥವಾ ನಮ್ಮ ಎಜುಕೇರ್ ಕರ್ನಾಟಕ ಸರ್ ಅಥವಾ ಇವ್ರು ಯಾರಾದರೂ ಚಾನಲ್ಸ್ ದೊಡ್ಡ ಚಾನಲ್ ಅವ್ರು ನಮ್ಗೆ ತಿಳಿಸ್ತಾರೆ ಅಂತಂದು ಕೂತಾಗ ಅವ್ರು ಇನ್ನೂ ಕೂಡ ಬಿಡದೇ ಇರುವಾಗ ಯಾವ ರೀತಿ ಆಗ್ಬಾರ್ದು. ಸೊ ಅದಷ್ಟೇ ಹೇಳಿದೆ, ಬಟ್ ಅವ್ರನ್ನೇನು ಕೂಡ ನಾನು ಏನೂ ಅನ್ನಲ್ಲ. ಆ್ಯಕ್ಚುಲಿ ಅವ್ರಿಗೆ ಇಷ್ಟು ಕೂಡ ಸಮಯ ಇಲ್ಲ, ನಾವು ಅಷ್ಟೊಂದು ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾರೆ. ಜಸ್ಟ್ ಸರ್ಸ್, ನೀವೇನಾದರೂ ಈ ಚಾನಲ್ ಯಾವಾಗಾದರೂ ಒಂದು ಟೈಮ್ ವಿಸಿಟ್ ಕೊಟ್ಟು ಈ ವಿಡಿಯೋ ನೋಡಿದರೆ ಪ್ಲೀಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ರಿ ಅಂತ ಕೇಳ್ತೀನಿ. ಯಾಕಂದರೆ ನಿಮ್ಮ ವೀಡಿಯೋಸು ಜಾಸ್ತಿ ಹುಡುಗರು ಸ್ಟೂಡೆಂಟ್ಸ್ಗೆ ರೀಚ್ ಆಗ್ತವೆ. ನಮ್ಮ ಒಂದು ಚಾನಲ್ ಕೂಡ ಅಂದ್ಕೊಂಡು ಬಂದಿರೋದಿಷ್ಟೇ, ಎಲ್ಲ ಸ್ಟೂಡೆಂಟ್ಸ್ಗೂ ರೀಚ್ ಆಗಬೇಕು, ಯಾವುದು ಕೂಡ ಮಿಸ್ ಆಗ್ಬಾರ್ದು ಅಪ್ಡೇಟ್ ಅನ್ನೋಕ್ಕೆ. ಸರಿ, ಇವಾಗ ನೋಡಿರಿ, ನಿನ್ನೆಯಿಂದ ನಾನು ಒಂದು 2 ವೀಡಿಯೋ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಅಬೌಟ್ ಈ ಒಂದೇ ಒಂದು ನೋಟಿಫಿಕೇಷನ್ ಮೇಲೆ 2 ವೀಡಿಯೋಸ್ ಮಾಡಿದೆ. ಏನಕ್ಕಂತಂದರೆ ಹುಡುಗರಿಗೆ ಕನ್ಫ್ಯೂಷನಲ್ಲಿದ್ರಿ, ಅದಕ್ಕೋಸ್ಕರ 2 ವೀಡಿಯೋ ಲೆಂತಿ ಆಗಿತ್ತು ಕೂಡ. ಆ್ಯಂಡ್ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ, ಈಗ ಯಾರೆಲ್ಲ ನಾಟ ಸ್ಟೂಡೆಂಟ್ಸು ಇನ್ನೂ ಕೂಡ ಯಾರೆಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಿಲ್ವೋ, ನಿನ್ನೆ ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕೋಕ್ಕೆ. ಆ್ಯಂಡ್ ಇನ್ನೂ ಕೂಡ ಸ್ಕೋರ್ ಕಾರ್ಡ್ ಸಬ್ಮಿಟ್ ಯಾರೆಲ್ಲ ಮಾಡಿಲ್ಲ, ಇವತ್ತು ನಾಳೆ ಟೈಮ್ ಇದೆ, ನೀವೆಲ್ಲನೂ ಕೂಡ ಸ್ಕೋರ್ ಕಾರ್ಡ್ ಸಬ್ಮಿಟ್ ಮಾಡ್ಕೊರಿ, ಓಕೆ. ಆ್ಯಂಡ್ ಅದಾದ ನಂತರ ಇನ್ನೊಂದು ಟೈಮ್ ಹೇಳ್ಬಿಡ್ತೀನಿ ನೋಡು, ತಾತ್ಕಾಲಿಕ ಮೆರಿಟ್ ಪಟ್ಟಿ BSc ನರ್ಸಿಂಗ್ BPT BPO ಅಂದಾಗ ಒಂದೊಂದೇ ಹೆಸರೇನು ಕೂಡ, ಫಾರ್ ಎಕ್ಸಾಂಪಲ್ ಈಗ ಆನಂದ ಅಂತ ನೇಮ್ ತೊಗೊಂಡ್ರೆ ಆನಂದ S ಅಂತ ಅನ್ಕೋರಿ, ಮುಂದೆ ಆನಂದ S ಅನ್ನೋರದೇ ಒಂದು 8 ಜನ ಇದ್ದೀರಾ. ಆ್ಯಂಡ್ ಕೆಲವೊಂದಿಷ್ಟು ಜನದ ಹೆಸರೇ ತೋರಿಸ್ತಿಲ್ಲ. ಈ ರೀತಿ ಆದಾಗ ನಿಮ್ಗೇನು ಅನಿಸುತ್ತೆ ಅಂತಂದರೆ ಗಾಬರಿ ಆಗ್ತೀರಾ. ಓಕೆ, ಯಾರು ಕೂಡ KEದಲ್ಲಿ ಏನಾದರೂ ನೀವು KE ಥ್ರೂ ಅಡ್ಮಿಷನ್ ಮಾಡೋಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ಯಾರಿಗೂ ಕೂಡ KEದವರು ನಿಮಗೆ ಮೋಸ ಮಾಡಲ್ಲ, ಅದನ್ನೊಂದಂದ್ರೂ ನೆನ್ಪಿಟ್ಕೋಬೇಕು. ಇನ್ ಕೇಸ್ ಈಗ ನಿಮ್ಮದರಲ್ಲಿ ಎಷ್ಟು ಜನಕ್ಕೆ ನೇಮ್ ಬಂದಿಲ್ಲ ಅಂತ ಹೇಳಿದ್ರಿ, ಓಕೆ, ಇನ್ನೊಂದು ಟೈಮ್ ಬೇಕಾದರೆ ನೀವು ಅಪ್ಲಿಕೇಶನ್ ಫಾರ್ಮ್ ತೊಗೋರಿ, ಅದರಲ್ಲಿ ಏನು ನೇಮ್ ಇದೆ ಅದು ನೋಡ್ರಿ. ಅದಾಗ್ಯೂ ಬರದೇ ಹೋಗಿದ್ರೆ ನೀವು ಚಿಂತೆ ಮಾಡೋಕ್ಕೋಗಬೇಡಿ, ಸ್ವಲ್ಪ ನಾ ಹೇಳೋದು ಮುಂದೆ ಕೇಳ್ರಿ. ಆ್ಯಂಡ್ ಇನ್ನೊಂದು, ಒಂದೇ ನೇಮ್ ಇರೋರು ಸಿಕ್ಕಾಪಟ್ಟೆ ಜನ ಇದ್ದರೆ, ಒಂದು 8 ಜನ ಇದ್ದರೆ ಯಾವ ರೀತಿ ಫೈಂಡ್ ಮಾಡ್ತಾರೆ ಅವರು, ನೀವು ಕೂಡ ಸ್ವಲ್ಪ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಆಗುತ್ತೆ. KEದವರು ಈ ಟೈಮ್ ಏನಾಗಿದೆ ಅಂತಂದರೆ ಅರ್ಧಂಬರ್ಧ ಬಿಟ್ಟಂಗಾಯಿದ್ರು ಅನ್ಕೊತೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವರು CET ನಂಬರ್ ಅಂತ ಬಿಟ್ಟಾಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಎಷ್ಟೋ ಹುಡುಗರಿಗೆ. CET ನಂಬರ್ ಏನು, ಅಟ್ಲೀಸ್ಟ್ ಒಂದು ಸರ್ಕ್ಯುಲರ್ ಅಂತ, ಇಟ್ ಮೀನ್ಸ್ ಏನಂತಂದರೆ ಒಂದು ಪೇಜಸ್ ಇದ್ರ ಬಗ್ಗೆ. ಈಗ 777 ಪೇಜಸ್ದು ಒಂದು ಲಿಸ್ಟ್ ಬಿಟ್ಟಾರಂತಂದರೆ ಆ ಪೇಜಸಲ್ಲಿ ಏನಿದೆ ಅಂತ ಅಟ್ಲೀಸ್ಟ್ ಒಂದು ಪೇಜಲ್ಲಿ ಬರೆದು ಬಿಟ್ಟಿದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಕ್ಲಿಯರ್ ಆಗ್ತಿತ್ತು. ಅದಕ್ಕೆ KEದವರು ಈ ಸರ್ತಿ ಮಾಡಿಲ್ಲ, ಬಟ್ ಮುಂದಿನ ದಿನಗಳ ಮಾಡೇ ಮಾಡ್ತಾರೆ. ಆ್ಯಕ್ಚುಲಿ ಏನಂತಂದರೆ ಈಗ ನೇಮ್ ಎಷ್ಟೋ ಜನದ ಬಂದಿಲ್ಲ ಅಂತ ಹೇಳಿದ್ರಿ, ಆ್ಯಂಡ್ ಒಂದೇ ನೇಮ್ ಇರೋರು ಸಿಕ್ಕಾಪಟ್ಟೆ ಜನ ಇತ್ತಂದಾಗ ಇದು ಸಿಮಿಲರ್ ಆಗ್ತಾವೆ ಎಲ್ಲರಿಗೂ. ಸೊ ಹಂಗಾಗ್ಬಿಟ್ಟು ಇದು. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೋರಿ, ಅದು ಏನು ಬಿಟ್ಟವ್ರೆ ನೋಡಿ, ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದೇ ಫೈನಲ್ ಡ್ರಾಫ್ಟ್ ಅಲ್ಲ, ಓಕೆ. ಜಸ್ಟ್ ಇದು ಟೆಂಪ್ರರಿ, ಜಸ್ಟ್ ನೋಡ್ಕೋರಿ ಅಂತ ಹೇಳಿದ್ದಾರೆ. ಈಗ ನೋಡ್ರಿ, ಇನ್ನೊಂದು ಟೈಮ್ ಅವರು ನನ್ನ ಅನಿಸಿಕೆ ಪ್ರಕಾರ ಸದ್ಯದಲ್ಲೇ ಇನ್ನೊಂದು ಟೈಮ್ ಏನಾದರೂ ಬಿಡ್ತಾರೆ, ಓಕೆ. ಖಂಡಿತ ಬಿಡಲೇಬೇಕು, ಬಿಡ್ತಾರೆ. ಆ್ಯಂಡ್ ಇನ್ನೊಂದು,
ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ನಿಮಗೂ ಕೂಡ ಓಕೆ BPT BPO ಆ್ಯಂಡ್ ಅಲರ್ಟ್ ಲೈಸೆನ್ಸ್ ನಿಮಗೂ ಕೂಡ KAದಲ್ಲೇ ವೆರಿಫಿಕೇಷನ್ ಸ್ಲಿಪ್ ಬರ್ತದ. ನೀವು ಕೂಡ ಆಫ್ಲೈನ್ ಆಗ್ತಂದ್ರೆ ಆಫ್ಲೈನ್ ಹೋಗ್ಬೇಕು. ಬಟ್ ಈ ಸರ್ತಿ ಆಫ್ಲೈನ್ ಇಲ್ಲ ಅಂತ ಹೇಳ್ಬಿಟ್ಟವ್ರೆ ಅವರು. ಫಸ್ಟ್ಗೆ ಅಪ್ಲಿಕೇಶನ್ ಹಾಕುವಾಗ ಹೇಳ್ಬಿಟ್ಟವ್ರೆ ಎಲ್ಲನೂ ಕೂಡ ಆನ್ಲೈನೇ ನಡೀತದೆ. ನಿಮಗೂ ಕೂಡ ಒಂದು ವೆರಿಫಿಕೇಷನ್ ಸ್ಲಿಪ್ ಇಲ್ಲೇ ಬರ್ತದೆ. ಆ್ಯಂಡ್ KCET ಸ್ಟೂಡೆಂಟ್ಸ್ ಕ್ಲಾಸ್ A ಸ್ಟೂಡೆಂಟ್ಸು ಕೂಡ ಇಲ್ಲೇ ಬರ್ತದೆ. ಆ್ಯಂಡ್ ನೀಟು ಕೂಡ ಅವ್ರದ್ದು ಕೂಡ ಇನ್ನೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಅವ್ರದ್ದು ಕೂಡ ಎಲ್ಲ ಸ್ಟಾರ್ಟ್ ಆಗಿ ಅವ್ರದ್ದು ಕೂಡ ವೆರಿಫಿಕೇಷನ್ ಸ್ಲಿಪ್ ಎಲ್ಲನೂ ಕೂಡ KAದಲ್ಲೇ ಬರ್ತದೆ. ಯಾರು ಕೂಡ ಈ ಸರ್ತಿ ಅಲ್ಲೂ ಕೂಡ ಆಫ್ಲೈನ್ ಹೋಗೋ ಅವಶ್ಯಕತೆ ಇರಲ್ಲ. ಸರಿ, ಇವತ್ತು ಸದ್ಯಕ್ಕಂತೂ ನಮ್ಮ ಬೆಳಗ್ಗೆ ನೋಡಿದ್ದೇನಪ್ಪ ಅಂತಂದರೆ ಇದಿಷ್ಟು. ಇನ್ನೂ ಕೂಡ ನಾನು ನಿನ್ನೆ ವೀಡಿಯೋಸ್ ಮಾಡಿದ ಕಾಮೆಂಟ್ ಸೆಕ್ಷನಲ್ಲಿ ನೋಡ್ತಿದ್ದೀನಿ ನಾನು, ಅಣ್ಣ ನನ್ನ ನೇಮ್ ತೋರಿಸ್ತಿಲ್ಲ, ನಾನು ನೇಮ್ ಕರೆಕ್ಟ್ ಹಾಕಿದ್ದೀನಿ. ಆ್ಯಂಡ್ ಇನ್ನೊಬ್ರು ನನ್ನ ನೇಮ್ ತೋರಿಸ್ತಿದೆ ಬಟ್ ನನ್ನ ಥರನೇ ಕರೆಕ್ಟ್ ಸ್ಪೆಲ್ಲಿಂಗ್ ಇರೋರೆ ಒಂದು 8 ಜನ ಇದ್ದಾರೆ. ಈ ರೀತಿ ಕೇಳಿದಾಗ ಕ್ಲಿಯರ್ ಮಾಡಿಬಿಡೋಣ, ಹುಡುಗರು ಗಾಬರಿ ಆಗ್ತಾರೆ. ಇದು ಟೆಂಪ್ರರಿ, ಇನ್ನೂ ಕೂಡ ಫೈನಲ್ ಆಗಿ ಬಂದಿಲ್ಲ. KEದವ್ರು ಏನು ಎಂತನೂ ಕೂಡ ಕರೆಕ್ಟಾಗಿ ಹೇಳಿಲ್ಲ. ಅಟ್ಲೀಸ್ಟ್ ಅವರು ಟ್ವಿಟ್ಟರಲ್ಲಾದರೂ ಏನಪ್ಪ ಅಂತಂದು ಒಂದು ಟ್ವಿಟ್ಟರಲ್ಲಾದರೂ ಹಾಕಬೇಕಿತ್ತು, ಅದನ್ನು ಕೂಡ ಹಾಕಿಲ್ಲ. ಇವತ್ತೇನಾದರೂ ಸಂಡೇ ಇದೆ, ಇನ್ ಕೇಸ್ KEದಲ್ಲಿ ನೋಟಿಫಿಕೇಷನ್ ಬರದೇ ಹೋಗಿದ್ರು ಕೂಡ ಟ್ವಿಟ್ಟರಲ್ಲಾದರೂ ಏನಾದರೂ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟು. ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ ಏನು ಅಂತಂದು. ಆ್ಯಂಡ್ ಅದಕ್ಕಿಂತ ಮುಂಚೆ ಇವತ್ತು ಸಂಡೇ ಇದೆ ಅನ್ನೋ ಕಾರಣ KEದಲ್ಲಿ ಏನೂ ನೋಟಿಫಿಕೇಷನ್ ಬರಲ್ಲ ಅಂತ ಅರ್ಥ ಅಲ್ಲ. ಆ್ಯಕ್ಚುಲಿ ಸಂಡೇನೂ ಕೂಡ ವರ್ಕಿಂಗ್ ಅವರ್ ಕೊಟ್ಟಿದ್ದಾರೆ KEದವ್ರಿಗೆ ಈ 1-2 ತಿಂಗಳನ್ನ. ಸೊ ಹಂಗಾಗಿಬಿಟ್ಟು ನೋಡೋಣ, ಇವತ್ತೇನಾದರೂ ಬಂದರೆ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.